ಸಂಸದರೇ ಡೈರಿಯನ್ನ ಮಾಧ್ಯಮಗಳಿಗೆ ಕೊಟ್ಟು ಸೋರಿಕೆ ಮಾಡಿಸಿದ್ದಾರೆ. ಸಿಎಂ ಸಿದ್ದರಾಮಯ್ಯನವರು ಇದೆಲ್ಲದರ ಬಗ್ಗೆ ಈಗ ಬರ್ತಿರುವಂತಹ ಬ್ರೇಕಿಂಗ್ ನ್ಯೂಸ್ ನ ಮುಂದಿನ ಭಾಗ. ರಾಜ್ಯ ಕಾಂಗ್ರೆಸ್ನಲ್ಲಿ ಕ್ಷಿಪ್ರ ಕ್ರಾಂತಿಯ ಅಂದ್ರೆ ರಾಜಕೀಯ ಕ್ರಾಂತಿ ನಡೀತಾ ಇದೆ. 4 ವರ್ಷ ಯಾರು ಪೂರೈಸಿದ್ದಾರೆ ಸಚಿವರು ಅವರಿಗೆ ಗೇಟ್ ಪಾಸ್. ಇದೀಗ ಬರ್ತಿರುವಂತಹ ಬ್ರೇಕಿಂಗ್ ಸುದ್ದಿ. ನಾಳೆಯ ಸಮನ್ವಯ ಸಮಿತಿ ಸಭೆಯಲ್ಲಿ ಇದ್ರ ಬಗ್ಗೆ ನಿರ್ಧಾರ ಆಗುತ್ತೆ. 4 ವರ್ಷ ಯಾರು ಪೂರೈಸಿದ್ದಾರೆ ಸಂಪುಟದಲ್ಲಿ ಅವರಿಗೆ ಕೋಕ್ ಕೊಡಲಾಗುತ್ತೆ ಅನ್ನೋ ಮಾತು. ಹಾಗಾದ್ರೆ ಯಾರ್ಯಾರಿದ್ದಾರೆ ಅಂತ ಏನಾದ್ರು ನೋಡ್ಬಿಟ್ರೆ ನಾವು ಒಂದ್ಸರಿ ಎಚ್.ಕೆ. ಪಾಟೀಲ್, ರಾಮಲಿಂಗಾರೆಡ್ಡಿ, ಕೆ.ಜೆ. ಜಾರ್ಜ್, ಆರ್.ವಿ. ದೇಶಪಾಂಡೆ, ಎಚ್.ಸಿ. ಮಹದೇವಪ್ಪ, ಟಿ.ಬಿ. ಜಯಚಂದ್ರ, ರಮಾನಾಥ್ ರೈಗೆ ಕೋಕ್ ಕೊಡುತ್ತಾರಾ ಅನ್ನೋ ಪ್ರಶ್ನೆ ಬರುತ್ತೆ. ಜೊತೆಗೆ ಯುವ ಸಚಿವರುಗಳಾದ ಕೃಷ್ಣ ಬೈರೇಗೌಡರು, ಯು.ಟಿ. ಖಾದರ್ ಜೊತೆಗೆ ಉಮಾಶ್ರೀ ಅವರಿಗೂ ಕೂಡ ಕೋಕ್ ಕೊಡ್ತಾರೆ ಅಂತ ಒಂದು ಮಾಹಿತಿ. ಬಿಕಾಸ್ 4 ವರ್ಷ ಯಾರು ಪೂರೈಸಿದ್ದಾರೆ ಅಂತ ಹೊಸ ಮುಖಗಳಿಗೆ, ಆರೋಪಗಳು ಇಲ್ಲದವರಿಗೆ ಸಂಪುಟದಲ್ಲಿ ಅವಕಾಶ ಕೊಡಬೇಕು ಅಂತ. ಪ್ರಾದೇಶಿಕತೆ ಮತ್ತು ಜಾತಿ ಆಧಾರದ ಮೇಲೆ ಮಂತ್ರಿಗಿರಿಯ ಅವಕಾಶ ಸಿಗುತ್ತೆ. ಸಂಪುಟದಿಂದ ಹೊರಬರುವಂತಹ ಸಚಿವರಿಗೆ ಕನಿಷ್ಠ 15 ಕ್ಷೇತ್ರಗಳ ಸಂಘಟನಾ ಹೊಣೆಯನ್ನ ಹೊರಸಿ ಅವರಿಗೆ ಈ ಸಚಿವ ಸಂಪುಟದಿಂದ ಹೊರಗೆ ತರಬೇಕು ಅನ್ನುವ ಒಂದು ಮಾಹಿತಿ ಸಮನ್ವಯ ಸಭೆಯಲ್ಲಿ ನಿರ್ಧಾರ ಆಗುತ್ತೆ ಅಂತ. ಆದರೆ ಈ ಸಮನ್ವಯ ಸಮಿತಿ ನಿರ್ಧಾರ ಮಾಡುತ್ತಾರೆ ನಿಜ, ಆದರೆ ಅವರು ಇದಕ್ಕೆ ಹೇಗೆ ರಿಯಾಕ್ಟ್ ಮಾಡುತ್ತಾರೆ ಅನ್ನೋದೇ ದೊಡ್ಡ ಮಟ್ಟದ ಪ್ರಶ್ನೆ. ಈ ಎಲ್ಲದರ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಸಹೋದ್ಯೋಗಿ ಪೊಲಿಟಿಕಲ್ ಬ್ಯೂರೋ ಇಂದ ಗಿರೀಶ್ ಕವಚೂರ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಮಾರ್ನಿಂಗ್ ಗಿರೀಶ್. ಒಂದು ರೀತಿ ಈ ಬೆಳವಣಿಗೆ ಅಂದ್ರೆ ಇನ್ನೊಂದು ವರ್ಷಕ್ಕೆ ಮುಂದಿನ ವಿಧಾನಸಭಾ ಚುನಾವಣೆ ಇದೆ. ಚುನಾವಣೆಯಲ್ಲಿ ಯಶಸ್ಸು ಪಡೆಯುವ ಗುರಿಯೋ ಇದು, ಅಥವಾ ಇದರಿಂದ ಡ್ಯಾಮೇಜ್ ಕೂಡ ಆಗೋದನ್ನು ಕೂಡ ಮನಗಾಣಬೇಕು ಅನ್ಸುತ್ತೆ. ಯಾಕಿದು ಈ ಬೆಳವಣಿಗೆ ಅಂತ? ಗುಡ್ ಮಾರ್ನಿಂಗ್ ಹರೀಶ್. ಈ ಒಂದು ಚರ್ಚೆಯನ್ನು ಈಗ ಕಾಂಗ್ರೆಸ್ನಲ್ಲಿ ಆರಂಭ ಆಗಿರುವಂಥದ್ದು. ನಾಳೆ ಕಾಂಗ್ರೆಸ್ ಸಮನ್ವಯ ಸಮಿತಿ ಸಭೆ ನಡೆಯುತ್ತೆ. ಕಾಂಗ್ರೆಸ್ನ ರಾಜ್ಯ ಉಸ್ತುವಾರಿಯನ್ನು ಹೊತ್ತಿದ್ದಾರೆ ದಿಗ್ವಿಜಯ್ ಸಿಂಗ್ ಅವರ ನೇತೃತ್ವದಲ್ಲಿ ಈ ಒಂದು ಸಮಿತಿಯ ಸಭೆ ನಡೆಯುವಂಥದ್ದು. ಸಿದ್ದರಾಮಯ್ಯ ಅವರು, ಪರಮೇಶ್ವರ್ ಅವರು, ಕೆ.ಜೆ. ಜಾರ್ಜ್, ದೇಶಪಾಂಡೆ ಸೇರಿದಂತೆ ಹಿರಿಯ ಕಾಂಗ್ರೆಸ್ಸಿಗರು, ಮೂಲ ಕಾಂಗ್ರೆಸ್ಸಿಗರು ಕೂಡ ಈ ಒಂದು ಸಮಿತಿಯಲ್ಲಿ ಇದ್ದಾರೆ. ಒಟ್ಟು 20 ಜನ ಸದಸ್ಯರ ಒಂದು ಬಲ ಹೊಂದಿರುವಂಥ ಒಂದು ಸಮಿತಿ ಇದು. ಸೊ ಈ ಸಮಿತಿಯಲ್ಲಿ ಮೊದಲ ಒಂದು ಚರ್ಚೆನೆ 4 ವರ್ಷ ಪೂರೈಸಿರುವಂಥ ಸಚಿವರನ್ನ ಸಂಪುಟದಿಂದ ಕೈಬಿಟ್ಟು ಅವರ ಪಕ್ಷಕ್ಕೆ ಮತ್ತು ಪಕ್ಷದ ಜವಾಬ್ದಾರಿ ವಹಿಸಬೇಕು. ಪಕ್ಷವನ್ನು ಸಂಘಟನೆ ಮಾಡುವಲ್ಲಿ ಮುಂದಿನ ಚುನಾವಣೆ ಏನಿದೆ 2018ರ ಚುನಾವಣೆ, ಆ ಚುನಾವಣೆಗೆ ಪಕ್ಷವನ್ನು ಸಜ್ಜುಗೊಳಿಸುವಲ್ಲಿ ಅವ್ರನ್ನ ಬಳಸ್ಕೊಳ್ಬೇಕು ಅನ್ನುವಂಥ ಒಂದು ನಿರ್ಧಾರ, ಒಂದು ತೀರ್ಮಾನ ನಾಳೆಯ ಒಂದು ಸಭೆಯಲ್ಲಿ ಆಗಲಿದೆ. ಎಲ್ಲ ಸದಸ್ಯರು ಇದಕ್ಕೆ ಒಪ್ಪುತ್ತಾರಾ ಅನ್ನುವಂಥ ಒಂದು ಪ್ರಶ್ನೆ ಇರುವಂಥದ್ದು. ಎಲ್ಲ ಸದಸ್ಯರು ಇದಕ್ಕೆ ಒಪ್ಪಿಗೆಯನ್ನು ಸೂಚಿಸಿದರೆ 4 ವರ್ಷ ಪೂರೈಸಿದಂಥ ಸುಮಾರು 10ಕ್ಕೂ ಹೆಚ್ಚು ಜನ ಸಚಿವರನ್ನ ಸಂಪುಟದಿಂದ ಕೈ ಬಿಡುವಂಥ ಒಂದು ಸಂದರ್ಭ ಎದುರಾಗುತ್ತೆ ಹರೀಶ್. ಇಲ್ಲಿ ಹಲವಾರು ವಿಚಾರಗಳು ಗಿರೀಶ್ ಕವಚೂರ್. ಒಂದು, ಮೂಲ ಕಾಂಗ್ರೆಸ್ಸಿಗರು ಮತ್ತು ವಲಸಿಗರ ನಡುವೆ ಈಗಾಗಲೇ ಕಿತ್ತಾಟ ನಡೀತಾ ಇದೆ, ಈಗಲೂ ಕೂಡ ಶುರುವಾಗುತ್ತೆ. ಮಗದೊಂದು ದೊಡ್ಡ ಮಟ್ಟದ ಈ ಸಚಿವರನ್ನ ಒಂದು ರೀತಿ ಮುಖ್ಯಮಂತ್ರಿಗಳಿಗೆ ಆಪ್ತರು, ಸಂಪುಟ ದರ್ಜೆಯಲ್ಲಿ ಅವರಿಲ್ಲದೆ ನಡೆಯೋದೇ ಇಲ್ಲ, ಇನ್ಯಾವುದೋ ಇನ್ಫ್ಲೂಯೆನ್ಸ್ ಮಾಡಿ ಒಳಗೆ ಬಂದಿರೋರು, ಇದು ನಿಜವಾಗ್ಲೂ ಕೂಡ ಮಾಡೋಕೆ ಸಾಧ್ಯನಾ ಮುಖ್ಯಮಂತ್ರಿಗಳ ಕೈಲಿ ಅಂತ? ಹರೀಶ್, ಈಗ ನಾಳೆ ಸಭೆಯಲ್ಲಿ ಈಗ ಅತ್ಯಂತ ಹಿರಿಯ ನಾಯಕರು ಖರ್ಗೆ ಅಂತವರು, ದಿಗ್ವಿಜಯ್ ಸಿಂಗ್ ಅವರು ತೀರ್ಮಾನವನ್ನು ತೆಗೆದುಕೊಂಡ್ರೆ ಇದು ಹೈಕಮಾಂಡ್ ಅಂಗಳದಲ್ಲಿ ಚರ್ಚೆ ಆಗುತ್ತೆ. ಯಾಕಂದರೆ CM ಬಣ ಇದಕ್ಕೆ ಒಪ್ಪೋದು ಕಷ್ಟ. ಒಂದು ವೇಳೆ ಹಿರಿಯ ಸಚಿವರನ್ನ ಕೈ ಬಿಡೋದೇ ಆದರೆ ಆಗ CM ವಿರುದ್ಧ ಕೂಡ ಅಸಮಾಧಾನ ಹೇಳುವಂಥ ಸಾಧ್ಯತೆಗಳು ಕಾಂಗ್ರೆಸ್ನಲ್ಲಿ ಭಾಳ ದೊಡ್ಡ ಬಿರುಕು ಉಂಟಾಗುವಂಥ ಸಾಧ್ಯತೆ ಇದೆ. ಯಾಕೆಂದರೆ ಒಂದು ಪ್ರಶ್ನೆಯನ್ನು ಹಿರಿಯ ಸಚಿವರು ಮುಂದಿಡ್ತಾರೆ. ನಾವು 4 ವರ್ಷ ಪೂರೈಸಿರ್ಬೋದು, ಆದರೆ ನಮ್ಮ ಮೇಲೆ ಯಾವುದಾದ್ರೂ ಕಳಂಕ ಇದೆಯಾ ಅನ್ನೋವಂಥ ಒಂದು ಮಾತನ್ನು ಅವರು ಮುಂದಿಡ್ಬೋದು. ಎಚ್.ಕೆ. ಪಾಟೀಲ್ ಅಂತ ಹಿರಿಯ ಸಚಿವರು ಇದ್ದಾರೆ, ಜಯಚಂದ್ರ ಅಂತ ಹಿರಿಯ ಸಚಿವರು ಇದ್ದಾರೆ. ಅವರೆಲ್ಲರೂ ಕೂಡ ನಮ್ಮ ಮೇಲೆ ಏನಾದರೂ ಕಳಂಕ ಇದ್ದರೆ ತೋರಿಸಿ ನಮ್ಮನ್ನು ಕೈ ಬಿಡಿ. ಹಾಗೆ ನೋಡಿದರೆ ಸಿದ್ದರಾಮಯ್ಯ ಅವರ ಮೇಲೆ ಇತ್ತೀಚೆಗೆ ಕೆಲವೊಂದು ಆರೋಪಗಳು ಬರ್ತಾ ಇದೆ. ಅದು ಡೈರಿ ಬಿಡುಗಡೆ ಆಗಿರೋ ಬೆನ್ನಲೆಯಲ್ಲಿ ಸಾಕಷ್ಟು ಒಂದು ರೀತಿ ಅವ್ರ ಮೇಲೆ ಇರುವಂಥ ಒಂದು ಭಾವನೆ ಅದು ಬೇರೆ ರೀತಿಯ ದೃಷ್ಟಿಕೋನವನ್ನು ಪಡ್ಕೊಳ್ತಾ ಇದೆ. ಸೊ ಸಿದ್ದರಾಮಯ್ಯ ಅವರೇ ಕಳಂಕಿತರಾಗ್ತಾ ಇದ್ದಾರೆ, ನಮ್ಮನ್ನ ಯಾಕೆ ಕೈ ಬಿಡ್ತಾ ಇದ್ದೀರಾ ಅನ್ನೋ ಪ್ರಶ್ನೆಯನ್ನು ಹೈಕಮಾಂಡ್ ಮುಂದೆ ಇಡ್ಬೋದು. ಎಕ್ಸಾಕ್ಟ್ಲಿ, ನೀವೇ ಗಾಜಿನ ಮನೇಲಿ ಇದ್ದೀರಾ, ಹೆಂಚಿನ ಮನೆ ಮೇಲೆ ಯಾಕೆ ಕಲ್ಲು ಹೊಡಿತಿದ್ದೀರಾ ಅನ್ನೋ ಮಾತದ. ಆಕ್ಚುಲಿ ಥ್ಯಾಂಕ್ ಯು ಸೊ ಮಚ್ ಗಿರೀಶ್ ಕವಚೂರ್ ಈ ಕ್ಷಣದ ಎಲ್ಲ ಮಾಹಿತಿಗಾಗಿ. ಲೆಟ್ಸ್ ಸಿ ನಾಳೆ ಸಮನ್ವಯ ಸಮಿತಿಯ ಸಭೆಯಲ್ಲಿ ಇದ್ರ ಬಗ್ಗೆ ಯಾವ ನಿಲುವನ್ನು ತೆಗೆದುಕೊಳ್ತಾರೆ, ಅದಾದ್ಮೇಲೆ ಇವರೆಲ್ಲರ ರಿಯಾಕ್ಷನ್ಗಳು ಹೇಗಿರುತ್ತೆ ಅಂತ.